ನಮಸ್ಕಾರ. ನೀವು ಅಂದುಕೊಂಡಿದ್ದೆಲ್ಲ ಸಿಕ್ಕರೂ ನಿಮ್ಮ ಮನಸ್ಸಿಗೆ ಯಾಕೆ ನೆಮ್ಮದಿಯಿಲ್ಲ? ಹಣ, ಅಂತಸ್ತು, ಅಧಿಕಾರ ಇದ್ದರೂ ಮನುಷ್ಯ ಯಾಕೆ ಒಳಗೊಳಗೆ ಏಕಾಂಗಿಯಾಗುತ್ತಿದ್ದಾನೆ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸಂತೋಷ ಎಂಬುದು ಹೊರಗಿನ ವಸ್ತುಗಳಲ್ಲಿಲ್ಲ, ಅದು ನಿಮ್ಮ ಒಳಗಿನ ತೃಪ್ತಿಯಲ್ಲಿದೆ. ನೆಮ್ಮದಿಯ ಜೀವನಕ್ಕೂ ಮತ್ತು ನಾವು ಮಾಡುವ ತಪ್ಪುಗಳಿಗೂ ಇರುವ ಸಂಬಂಧವೇನು? ಇಂದು ನಾವು ಚಾಣಕ್ಯ ನೀತಿಯ ಪ್ರಕಾರ ಸಾಯುವವರೆಗೂ ನಿಮ್ಮನ್ನು ಸುಖವಾಗಿಡುವ 3 ಶಕ್ತಿಶಾಲಿ ರಹಸ್ಯಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ತೃಪ್ತಿಯೇ ಪರಮಸುಖ. ಕಂಟೆಂಟ್ಮೆಂಟ್ ಈಸ್ ಬ್ಲಿಸ್. ಚಾಣಕ್ಯರ ಒಂದು ಅದ್ಭುತ ಶ್ಲೋಕವಿದೆ: ಸಂತೋಷಾಮೃತ ತೃಪ್ತಾನಾಂ ಯತ್ ಸುಖಂ ಶಾಂತಿರೇವಚ ನ ಚ ತದ್ಧನಲುಬ್ಧಾನಾಂ ಇತಶ್ಚೇತಶ್ಚ ಧಾವತಾಂ. ಇದರರ್ಥ, ಸಂತೋಷವೆಂಬ ಅಮೃತದಿಂದ ತೃಪ್ತರಾದವರಿಗೆ ಸಿಗುವ ಸುಖ ಮತ್ತು ಶಾಂತಿ ಕೇವಲ ಹಣದ ಹಿಂದೆ ಓಡುವ ಲೋಭಿಗಳಿಗೆ ಎಂದಿಗೂ ಸಿಗಲು ಸಾಧ್ಯವಿಲ್ಲ. ಆಸೆ ಇರಲಿ, ಆದರೆ ಅದು ದುರಾಸೆಯಾಗಬಾರದು. ನಿಮ್ಮ ಹತ್ತಿರ ಇರುವುದಕ್ಕೆ ಕೃತಜ್ಞತೆ ಸಲ್ಲಿಸಿ. ಯಾವಾಗ ನೀವು ನನಗಿದು ಸಾಕು ಎಂದು ಭಾವಿಸುತ್ತೀರೋ, ಅದೇ ಕ್ಷಣ ದಾರಿದ್ರ್ಯವು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಮತ್ತು ನೆಮ್ಮದಿ ಮನೆ ಮಾಡುತ್ತದೆ. ಎರಡನೇ ಸೂತ್ರ: ಬೇರೆಯವರೊಂದಿಗೆ ಹೋಲಿಕೆ ಬೇಡ. ಸ್ಟಾಪ್ ಕಂಪೇರಿಂಗ್. ಸಂತೋಷವನ್ನು ಕೊಲ್ಲುವ ಅತಿದೊಡ್ಡ ಕಳ್ಳ ಎಂದರೆ ಹೋಲಿಕೆ. ಚಾಣಕ್ಯರು ಹೇಳುತ್ತಾರೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ದಾರಿ ಮತ್ತು ಸಮಯವಿರುತ್ತದೆ. ನಿಮ್ಮ ಜೀವನವನ್ನು ಬೇರೆಯವರ ಯಶಸ್ಸಿನೊಂದಿಗೆ ಹೋಲಿಸಿ ದುಃಖಪಡಬೇಡಿ. ಅಸೂಯೆ ಪಡುವವನಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಮತ್ತು ಹಗಲು ನೆಮ್ಮದಿಯಿರುವುದಿಲ್ಲ. ನಿಮ್ಮ ಸ್ಪರ್ಧೆ ನಿಮ್ಮ ಜೊತೆಗಿರಲಿ. ನಿನ್ನೆಗಿಂತ ಇಂದು ನೀವು ಸ್ವಲ್ಪ ಉತ್ತಮರಾಗಿದ್ದರೆ ಅದೇ ನಿಮ್ಮ ನಿಜವಾದ ಗೆಲುವು ಮತ್ತು ಸಂತೋಷ. ಮೂರನೇ ಸೂತ್ರ: ವರ್ತಮಾನದಲ್ಲಿ ಬದುಕುವುದು. ಲಿವ್ ಇನ್ ದ ಪ್ರೆಸೆಂಟ್. ಚಾಣಕ್ಯನ ಪ್ರಕಾರ, ಗತಕಾಲದ ಬಗ್ಗೆ ಮರುಗುವವನು ಮತ್ತು ಭವಿಷ್ಯದ ಬಗ್ಗೆ ಅತಿಯಾಗಿ ಆತಂಕಪಡುವವನು ಎಂದಿಗೂ ಸುಖಿಯಾಗಿರಲಾರ. ಕಳೆದು ಹೋಗಿದ್ದನ್ನು ಬದಲಿಸಲು ಸಾಧ್ಯವಿಲ್ಲ, ಬರದೇ ಇರುವುದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ನಮ್ಮ ಕೈಯಲ್ಲಿ ಇರುವುದು ಕೇವಲ ಈ ಕ್ಷಣ ಮಾತ್ರ. ಯಾರನ್ನಾದರೂ ಕ್ಷಮಿಸಬೇಕೆ? ಈಗಲೇ ಕ್ಷಮಿಸಿ. ಪ್ರೀತಿ ಹಂಚಬೇಕೆ? ಈಗಲೇ ಹಂಚಿ. ಈ ಕ್ಷಣವನ್ನು ಪೂರ್ಣವಾಗಿ ಅನುಭವಿಸುವವನೇ ನಿಜವಾದ ಜ್ಞಾನಿ. ನೆಮ್ಮದಿ ಎಂಬುದು ನಾಳಿನ ಯೋಜನೆಯಲ್ಲಿಲ್ಲ, ಇಂದಿನ ಆಚರಣೆಯಲ್ಲಿದೆ. ಜೀವನವು ತುಂಬಾ ಚಿಕ್ಕದು, ಅದನ್ನು ಚಿಂತೆಯಲ್ಲಿ ಕಳೆಯಬೇಡಿ. ಚಾಣಕ್ಯನ ಈ ತತ್ವಗಳು ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ತಂದಿದ್ದರೆ ನಮ್ಮ ಶ್ರಮ ಸಾರ್ಥಕ. ಇಂದು ನಿಮ್ಮನ್ನು ಸಂತೋಷವಾಗಿಟ್ಟಿರುವ ಒಂದು ವಿಷಯ ಯಾವುದು? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಜೀವನದಲ್ಲಿ ನೆಮ್ಮದಿ ಹುಡುಕುತ್ತಿರುವ ನಿಮ್ಮೆಲ್ಲ ಆತ್ಮೀಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸದಾ ನಗುತ್ತಿರಿ, ಸುಖವಾಗಿರಿ.